ಇವ್ರು ಹೋಗ್ತಿದ್ದಾರೆ, ನಮಗೆ ಅದು ಗೊತ್ತಿಲ್ಲ. ಡೆಲ್ಲಿ ಹೋಗೋದು ಅಷ್ಟೇ ಗೊತ್ತಿದೆ, ಸಬ್ಜೆಕ್ಟ್ ಏನಂತ ಗೊತ್ತಿಲ್ಲ. ಸ್ವಾಭಾವಿಕವಾಗಿ ನಡೆದಂಥ ಘಟನೆಯನ್ನು ವಿವರಣೆ ಮಾಡೋದು ಇವರು ಕೊಡೋದು ಕೂಡ ಕರ್ತವ್ಯ, ಅವರು ಕೇಳೋದು ಅವ್ರದ್ದು ಕರ್ತವ್ಯ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಈ ಥರ ಆರೋಪ ಬಂದಾಗ ವಿವರಣೆ ನೀಡೋದು ನಮ್ಮ ಜವಾಬ್ದಾರಿ, ಕೇಳೋದು ಕೂಡ ಅಂತಿಮವಾಗಿ ಹೈಕಮಾಂಡ್ ನಮ್ಮ ಮುಖ್ಯ. ಅವ್ರಿಗೂ ಎಲ್ಲ ವಿಷಯ ಗೊತ್ತಿರಬೇಕಂತ ಹೋಗಿರ್ಬೋದು ಅಷ್ಟೇ. ವಿರೋಧಿಸಿ ಕೆಲ ನಾಯಕರು ಮಾತಾಡಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಮಾಡೋದು ಅಥವಾ ಕೆಳಗಿಳಿಸೋದ್ರ ಬಗ್ಗೆ ಅಧಿಕೃತವಾಗಿ ಹೈಕಮಾಂಡ್ ನಿಂತಿಲ್ಲ. ಯಾಕಂದ್ರೆ ವಿಚಾರ ಬಂದಾಗ ಬೆನ್ನಿಂಗ್ ನಿಂತಿದ್ದಾರೆ. ಪ್ರಾಸಿಕ್ಯೂಷನ್ ಆದ್ಮೇಲಿಂದ ಹೈಕಮಾಂಡ್ ನಿಲುವು ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಬಂದಿಲ್ಲ, ಇನ್ನು ಕೋರ್ಟ್ನಲ್ಲಿ ಕೇಸ್ ಇದ್ದಾರೆ, ಅದು ಸನ್ನಿವೇಶ ಇನ್ನೂ ಬಂದಿಲ್ಲ. ಬಂದಾಗ ನಿಲ್ಬೇಕಂತ ನಮ್ಮ ಅಭಿಪ್ರಾಯ ಇದೆ. ಗೊತ್ತಿಲ್ಲ, ಅದನ್ನ ಅವ್ರ ಡಿಸಿಷನ್ ತಗೋಬೇಕಲ್ಲ. ಅದು ನಮ್ದು ಆಗ್ರಹ ಇದೆ. ಸೊ ಕೋರ್ಟಲ್ಲಿ ಏನಾದರೂ ಕೂಡ ಹೈಕಮಾಂಡು, ನಾವತ್ತಿ ರಾಜ್ಯದ ಎಲ್ಲ ಅವ್ರ ಜೊತೆ ಇದ್ದೀವಿ. ಹೈಕಮಾಂಡ್ ಮತ್ತು ಇಂಡಿಯಾ ಒಕ್ಕೂಟ ಏನಿದೆ ಇವ್ರು ಬೆನ್ನಿಗೆ ನಿಲ್ಬೇಕಂತ ಹೇಳಿದ್ದೀವಿ. ಇಂಡಿಯಾ ಒಕ್ಕೂಟ ಅವರು ಇರಬೇಕು, ಯಾಕಂದ್ರೆ ನಮ್ಮ ಪಾರ್ಟ್ ಅವರು. ನಾಳೆ ನಮ್ಮ ಮೇಘ ಅದು ಅವ್ರ ಮೇಘ ಆಗ್ಬೋದ್ರಿ. ಅವ್ರ ರಾಜ್ಯದಲ್ಲಿ ಸರ್ಕಾರ ಇದೆ, ಕೇರಳದಲ್ಲಿದೆ, ತಮಿಳುನಾಡಲ್ಲಿದೆ, ವೆಸ್ಟ್ ಬೆಂಗಾಲ್ನಲ್ಲಿದೆ, ಸುಮಾರು ಕಡೆ ಇದೆ. ನಾಳೆ ನಮ್ಮ ಸಿದ್ದರಾಮಯ್ಯಗಾದಂಥ ಘಟನೆ ಅಲ್ಲೂ ಜರುಗಬಹುದು. ಹೀಗಾಗಿ ಅದು ರಾಜಕೀಯ ಪ್ರೇರಿತ, ರಾಜಕೀಯವಾಗಿ ನಾವು ಡಿಸಿಷನ್ ತಗೋಬೇಕಷ್ಟೇ. ಚರ್ಚೆ ಆಗಿದೆ, ಅದು ಇನ್ನು ಯಾವಾಗ ಹೋಗ್ಬೇಕು, ಯಾರು ಹೋಗ್ಬೇಕಂತ ಆಗಿಲ್ಲ. ಅದು ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಸರ್, ನೀವು ಮೊನ್ನೆ ಒಂದು ಮಾತನಾಡಿದ್ರೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಆದರೆ ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೈ ಹಾಕ್ತಾರೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟದ ಜೊತೆ ಸೇರಿ ಹೋರಾಟ ಮಾಡುವಂಥದ್ದು ಆ ರೀತಿ ಚರ್ಚೆ ಆಗಿದೆ? ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾಡಬೇಕಾದ್ರೆ ಇದ್ರ ಬಗ್ಗೆ ಒಂದು ಅವರು ತೀರ್ಮಾನಕ್ಕೆ ಬರಬೇಕು. ಈ ರೀತಿ ಬೇರೆ ರಾಜ್ಯದಲ್ಲಿ ಆದರೆ ಏನಂತ ಅಡ್ವಾನ್ಸ್ ಆಗಿ ಒಂದು ಹಂತಕ್ಕೆ ಬರಬೇಕು ಅವರು. ಯಾಕೆ ರಾಜ್ಯಪಾಲರು ಈ ರೀತಿ ಎಲ್ಲ ಕಡೆ ಕೊಟ್ಟರೆ ಸಮಸ್ಯೆ ಆಗ್ತದೆ. ಸೊ ಅವಾಗ ಒಂದು ಯಾವ್ದಾರು ಒಂದು ಅವರು ಸ್ಟ್ಯಾಂಡಿಗೆ ಬರಬೇಕು ಅವ್ರ ಪಕ್ಕ. ಅನಿವಾರ್ಯತೆ ಇದೆಯಾ ಸರ್? ಈಗ ಹೋರಾಟದ ಅನಿವಾರ್ಯತೆ ಇದೆ ಇದ್ದೇ ಇದೆ. ಈಗ 5 ವರ್ಷದಿಂದ ವೆಸ್ಟ್ ಬೆಂಗಾಲ ನೋಡ್ತಾ ಇದ್ದೀವಿ. 5 ಇಯರ್ಸಿಂದ ಅಲ್ಲಿ CBI, ED, ರಾಜ್ಯಪಾಲ ಭವನ ಜೊತೆ ಘರ್ಷಣೆ 5 ವರ್ಷದಿಂದ ನೋಡಿದ್ದೀವಿ. ಅದನ್ನು ನೋಡೋ ನಮ್ಮದು ಘರ್ಷಣೆ ಭಾಳ ಕಡಿಮೆ ಇದೆ. ಅಲ್ಲಿ ಘರ್ಷಣೆಗೆ ನಮ್ಮ ಘರ್ಷಣೆಗೆ ಕಡಿಮೆ ಇದೆ. ತಮಿಳುನಾಡು ಆಗಿದೆ, ಕೇರಳದಲ್ಲಿ ಆಗಿದೆ, ಈಗ 4ನೇ ನಂಬರ್ದಲ್ಲಿ ನಾವಿದ್ದೀವಿ. ಎಲ್ಲ ಕಡೆ ಆಗಿದೆ. ಸರ್, ಇದು ಪೂರಕವಾದ ಪ್ರಶ್ನೆ. 8 ತಿಂಗಳಲ್ಲಿ 11 ಬಿಲ್ಗಳನ್ನು ರಾಷ್ಟ್ರಪತಿಗಳು ವಾಪಸ್ ಕಳಿಸಿದ್ದಾರೆ ಸರ್ಕಾರಕ್ಕೆ. ಸೊ ಮತ್ತಷ್ಟು ಸಂಘರ್ಷ ಹೆಚ್ಚಾಗುತ್ತಾ ಅನ್ನುವಂತಹದ್ದು. ಇಲ್ಲ, ರಾಜ್ಯಪಾಲರು ಒಂದೊಂದು ಸಾರಿ ಎಲ್ಲ ಸರ್ಕಾರದಲ್ಲ ಕಳಿಸ್ತಾರೆ. ಅದೇನು ಅವ್ರಿಗೆ ಸ್ಪಷ್ಟ ಇಲ್ಲ ಆಗಿದೆ. ಇದು ಹಿಂದೆ ಎಲ್ಲ ಸರ್ಕಾರದಲ್ಲಿ ವಾಪಸ್ ಕಳಿಸಿದ್ದಾರೆ. ಮತ್ತೆ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಬೇಕು, ಅದು ಕ್ಲಿಯರ್ ಆಗಿದೆ. ಅವರು ಯಾವಾಗೂ ಹಂಗಿಲ್ಲ. ಈಗ ಸರ್ಕಾರದಲ್ಲ, ಹಿಂದಿನ ಸರ್ಕಾರದಾಗೂ ಆಗಿದೆ. ನಮ್ಮ ಮುಂಚೆ ಇದ್ದಾಗ ಕೂಡ ರಾಜ್ಯಪಾಲರಿಂದ ಸ್ಪಷ್ಟೀಕರಣ ಕೇಳಿ ಭಾಳಷ್ಟು ಬಂದಿದೆ. ಮತ್ತೆ ಹೋದ್ಮ್ಯಾಗ ಅಪ್ರೂವ್ ಆಗಿದ್ದನ್ನು ನಾವು ನೋಡಿದ್ದೀವಿ. ಸಾಮಾನ್ಯ ಬಿಲ್ಗಳು ಓಕೆ, ಹೋಲ್ಸೇಲಾಗಿ ಎಲ್ಲ ಬಿಲ್ಗಳು ಈ ಥರ ಮಾಡಿದಾರಲ್ಲ ಅನ್ನುವಂಥ ಮಾತನ್ನು ಇಲ್ಲ, ಅದು ಕೇಳಿ ಅವ್ರಿಗೆ ಹಕ್ಕಿದೆ. ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಕನ್ವಿನ್ಸ್ ಆಗೋದಿಲ್ಲ ಅಂದ್ರೆ ಕೇಳೋಂಥ ಹಕ್ಕಿದೆ ಅಲ್ಲ. ಕನ್ವಿನ್ಸ್ ಆಗೋವರೆಗೆ ಸಹಿ ಮಾಡಲಿಕ್ಕೆ ಯಾರಿಗೂ ಆಗೋಲ್ಲ. ಕನ್ವಿನ್ಸ್ ಆದ್ಮೇಲೆ ಮಾಡ್ತಾರೆ. ಅದನ್ನು ಕೇಳಿದ್ದಾರೆ, ಅದಕ್ಕೆ ಸರ್ಕಾರ ಸ್ಪಷ್ಟೀಕರಣ ಕೊಡುತ್ತೆ ಆಯಾ ಇಲಾಖೆಯವರು. ಸೊ ಅದು ರೂಟೀನಲ್ಲಿ ಬಂದೇ ಬರ್ತದೆ. ಸರ್, ಸರ್ಕಾರ ಬೀಳಿಸೋದು ಅಷ್ಟು ಸುಲಭ ಇದೆ ಅನ್ಸುತ್ತೆ ನಿಮಗೆ? 6 ತಿಂಗಳಲ್ಲಿ ಸರ್ಕಾರ ಬೀಳಿಸೋದ್ರ ಬಗ್ಗೆ JDSನವರು BJP ನಾಯಕರ ಜೊತೆ ಮಾತಾಡಿದ್ರೆ ಅಂತ ನಿನ್ನೆ CM ತಮ್ಮ CLP ಸಭೆಯಲ್ಲಿ ಹೇಳಿದ್ರು. ಹಳಿದ್ರೆ ಅದು ನಾವು ಹಳೆದ್ರಿಂದ ಹೇಳ್ತದೆ, ಹೊಸದಲ್ಲ ಅದು. ಈಗ 6 ತಿಂಗಳ ಗ್ಯಾಪ್ ಆಗಿದೆ. ಅದು ಮುಂಚೆ 6 ತಿಂಗಳ ಚಾಲ್ತಿಯಲ್ಲಿ ಇತ್ತದು. ಈಗ ಯಾಕೋ ನೀವು ಸುಮ್ಮನಾಗಿರೋ ನಾವು ಸುಮ್ಮನೆ ಆಗಿದ್ದೀವಿ. ಹಳೇದದು. ಮುಂಚೆ 6 ತಿಂಗಳು ಅದೇ ಜಾಸ್ತಿ ಪ್ರಮುಖ ಸುದ್ದಿ ಆಗಿತ್ತು. ಇವತ್ತು ಶಾಸಕರು ಮಾತಾಡಿದ್ರು, 20 ಜನ ಹೋದರು, 10 ಜನ ಮಾತಾಡೋದು ಇತ್ತು. ಈಗ ಮತ್ತೆ ಅದು ಮುಂಚಿನಲ್ಲಿ ಬಂದಿದೆ ಅಷ್ಟೇ. ಸರ್, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಮಾತು ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ತೀವಿ ಅನ್ನುವಂಥದ್ದು ಕೂಡ ಕೊಟ್ಟಿರ್ಬೋದು. ಇದು ರಾಜಕೀಯ ಇಲ್ಲ, ಇದು ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಕೊಟ್ಟಿರ್ಬೋದು. ಸೊ ನಮ್ಮದು ಲೆಕ್ಕದಲ್ಲಿ ನಾವು ಇರಬೇಕಾಗ್ತದೆ. ನಾವು ಕೂಡ ಹೇಳಿದ್ದೀವಿ, ನಮ್ಮದು ಕೊನೆಯ ಸರ್ಕಾರ ಇರೋವರೆಗೆ ಇದು ನಡೀತಿದೆ ಅಂತ ನಾನು ಹೇಳಿದ್ದೀನಿ. ಮುಂದಿನ ನಮ್ದು ಇನ್ನೂ 4 ವರ್ಷದ ನಂತರವರೆಗೂ ಇದು ಕೊನೆಯಲ್ಲಿ ಇದ್ದೇ ಇರ್ತೈತೆ ಅಂತ ಹೇಳಿದ್ದೀನಿ.
ಸೊ ಚರ್ಚೆಯಲ್ಲಿ ಇರ್ತೈತೆ ಹೇಳಿದ್ದೀನಿ ನಾನು ಕೂಡ. ಸರ್, ಶಾಸಕರ ಪೆರೇಡ್ ಹ್ಮ್. ರಾಷ್ಟ್ರಪತಿ ಭವನಕ್ಕೆ ಅಗತ್ಯ ಇದೆ ಅಂತ ಅನ್ಸುತ್ತೆ ಸರ್. ಹೊರಗಡೆ ಅಲ್ಲ, ಕನ್ವಿನ್ಸ್ ಮಾಡಲಿಕ್ಕೆ ನಮ್ಮ ಸಮಸ್ಯೆಗಳನ್ನ ಹೇಳಿ ಕೊಟ್ಟಿದ್ವಿ. ಅದೇನು ನೀವು ಹೆಂಗೆ ವ್ಯಾಖ್ಯಾನ ಮಾಡಿದ್ರೆ ಹಂಗೆ ಆಗುತ್ತಾರೆ. ನಾವು ಕನ್ವಿನ್ಸ್ ಮಾಡಿದ್ವಿ ಈ ರೀತಿ ಆಗ್ತಾ ಇದೆ. ಸೊ ಅವ್ರಿಗೆ ನಮ್ಮ ದಾರಿಲಿ ಆಗಿರೋ ಘಟನೆಗಳನ್ನು 4 ಫೈಲ್ ಪೆಂಡಿಂಗ್ ಇದೆ ಅವ್ರ ಕಡೆ, ಅದನ್ನು ಬಿಟ್ಟು ನಮ್ಮದು ತರಾತುರಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇದೆ, ಹೇಳ್ತೀವಿ. ಜನಾರ್ದನ್ ರೆಡ್ಡಿ ವಿರುದ್ಧ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ. ಮೊನ್ನೆ ಸಂಜೆ ಪ್ರಶ್ನೆ ಸಹಿತ ಮತ್ತೊಮ್ಮೆ ಪರ್ಮಿಷನ್ ಕೇಳಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರ ನಾಯಕತ್ವ ಕುಗ್ಸೋ ಏನೋ ಪ್ರಯತ್ನ ಆಗ್ತಾ ಇದೆಯಲ್ಲ ಸರ್? ನಾವು 100% ಆಗ್ತಾ ಇದೆ, ಆಗ್ತದೆ. ಬರೀ ಬಿಜೆಪಿ ಜೆಡಿಎಸ್ ನಾಯಕರಷ್ಟೇ ಬೇರೆ ಬೇರೆ ಕಡೆ ಆಗ್ತಾ ಇದೆ? ಇಲ್ಲ, ಅವರಷ್ಟೇ ಹೇಳ್ಬೇಕಲ್ಲ. ನೀವೇನು ನಮ್ಮವ್ರು ಯಾರು ಹಂಗೆ ಯಾರ್ದಾರ ಹಂಗೆ ಹೇಳಲಿಕ್ಕಾಗಲ್ಲ. ಓನ್ಲಿ ವಿರೋಧ ಪಕ್ಷ ಅಂತ ಹೇಳ್ಬೇಕು ಅಷ್ಟೇ. ನಾವು ವಿರೋಧ ಪಕ್ಷದವರು ಪ್ರಯತ್ನ ಏನಾದ್ರು ನಿಮ್ಮ ಒಳಗಡೆ ಇದೆಯಾ ಸರ್? ಏನಿಲ್ಲ, ತೆರೆ ಮರೆನೂ ಇಲ್ಲ, ಯಾವ ಕಡೆ ಯಾವ ಮರೆನೂ ಇಲ್ಲ. ನಮ್ದೇನಾದ್ರು ಗಟ್ಟಿಯಾಗಿದೆ. ಸೊ ಏನಿದ್ರು ವಿರೋಧ ಪಕ್ಷದವರು ಮೊದಲಿಂದ ಮಾಡ್ತಿದ್ದಾರೆ, ಮುಂದೆ ಕೂಡ ಅವರು ಈ ಪ್ರಯತ್ನ ಮಾಡ್ತಾರೆ. 29 ಹೈಕೋರ್ಟ್ ತೀರ್ಮಾನಕ್ಕಿಂತ ಮುಂಚಿತವಾಗಿ ಹೈಕಮಾಂಡ್ ಒಂದು ಮೆಸೇಜ್ ಕೊಡೋದು ಒಳ್ಳೇದು ಅನ್ಸುತ್ತೆ ಸರ್ ವಿಚಾರದಲ್ಲಿ. ಬರಲಿ, ಇನ್ನೂ ಬರಲಿ. 29ಕ್ಕೆ ಮತ್ತೆ ಏನಾಗ್ತದೆ, ಏನು ಚರ್ಚೆ ಆಗಿದೆ, ಏನು ಬರ್ತದೆ ನೋಡೋಣ. ಈಗಂತೂ ಯಥಾಸ್ಥಿತಿ ಇದೆ ರೀ ಕೋರ್ಟ್ನಲ್ಲಿ. ಸೊ ಸಂಪೂರ್ಣವಾಗಿ ಇನ್ನೂ ಆರ್ಗ್ಯುಮೆಂಟ್ ಮಾಡಬೇಕು, ಇನ್ನೂ 5 ಜನ ಮಾಡಬೇಕು. ಇನ್ನೂ ಟೈಮ್ ತೊಗೊಳ್ತಿದ್ದಾರೆ, ನೋಡೋಣ. ಒಮ್ಮೆ ತನಿಖೆಗೆ ಆದೇಶ ಮಾಡಿದ್ರೆ ಸರ್ ಒಳಗೇನೆ ಒಂದು ಗೊಂದಲ ಸೃಷ್ಟಿ ಆಗುತ್ತೆ. ಏನಾಗಲ್ಲ, ಯಾಕಾಗ ಎನ್ಕ್ವೈರಿ ಈಗ ಎಷ್ಟು ಮಂದಿ ಮ್ಯಾಗ ನಡೀತದೆ? ಎನ್ಕ್ವೈರಿ ಮಂತ್ರಿಗಳಿದೆ, ಎನ್ಕ್ವೈರಿ ನಡೀತಾ ಇದ್ದಾರೆ. ಎಷ್ಟು ಮಂದಿ ಮ್ಯಾಗಿರ ದೇಶದಲ್ಲಿ ಸುಮಾರು ಜನ ಮ್ಯಾಗ ನಡೀತಾ ಇದ್ದಾರೆ. ಕೇಂದ್ರ ಸಚಿವರ ಮೇಲಿದೆ, ರಾಜ್ಯಗಳ ಮಂತ್ರಿಗಳ ಮೇಲಿದೆ. ಮತ್ತು ಇವ್ರದ್ದೇನು ವಿಶೇಷ ಏನಲ್ಲ, ಇವ್ರ ಮ್ಯಾಗ ತನಿಖೆ ವಿಶೇಷ ಏನಲ್ಲ. ನಾನಾ ರೀತಿ ತನಿಖೆ, ಎಲ್ಲ ರೀತಿಯ ತನಿಖೆ ನಡೀತಾ ಇದೆ ದೇಶದಲ್ಲಿ. ಅಕಸ್ಮಾತ್ ಲೋಕಾಯುಕ್ತ ಕೊಟ್ಟರು ಸರ್, ಮುಖ್ಯಮಂತ್ರಿಯಾಗಿದ್ಕೊಂಡು ತಮ್ಮ ಸರ್ಕಾರದ ಅಧೀನದಲ್ಲಿ ಅಧಿಕಾರಿಗಳಿಂದ ತನಿಖೆ ನಡೆಸುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಬರ್ತದೆ. ಹಿಂದೆ ಎಲ್ಲರೂ ಮಾಡ್ಯಾರಲ್ಲ, ಯಾರು ಮಾಡಿಲ್ಲ, ಎಲ್ಲರೂ ಮಾಡಿದ್ದಾರೆ. ಇಂಥ ತನಿಖೆಗಳ ಹಿಂದೆ ಮುಖ್ಯಮಂತ್ರಿಗಿದ್ದಾಗ ತನಿಖೆ ಆಗಿದೆ, ಆಯೋಗಗಳ ನೇಮಿಸಿದ್ರು. ಅವ್ರ ವಿರುದ್ಧನ ಎಷ್ಟೋ ಸಾರಿ ವರದಿ ಕೊಟ್ಟದ್ದು ಉದಾಹರಣೆ ಇದೆಯಲ್ಲ. ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟದ್ದು ಉದಾಹರಣೆಗಳು ಸಾಕಷ್ಟು ಇದೆ, ನಮ್ಮ ಕಣ್ಣು ಮುಂದಿದೆ. ಸರ್, ಈಗ ಸರ್ಕಾರದ ಸಚಿವರುಗಳು ಪ್ರತಿಭಟನೆ ಭಾಗಿಯಾಗ್ತಾರೆ. ಸಿಎಂ ಕಾನೂನು ಹೋರಾಟದ ಚಿಂತೆಯಲ್ಲಿದ್ದಾರೆ. ಬೇರೆ ಬೇರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ಒಂದು ಅಭಿವೃದ್ಧಿ ಮಾಡಿದ್ರೆ ಡಿಪಾರ್ಟ್ಮೆಂಟ್ ನಾವಲ್ಲ, ನಿಮ್ಮ ನಾವು ಮಾಡೋದಲ್ಲ. ನಾವು ಒಂದು ಸಾರಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟರೆ ಇಟ್ಟು ಬಜೆಟ್ ಇದೆ, ಈ ಕೆಲಸ ತೊಗೊಳ್ಳಿ, ಮಾರ್ಚ್ 30 ಮುಗಿಬೇಕಂತ ಹೇಳಿದ್ರೆ ಅದನ್ನು ಸೂಪರ್ವೈಸರ್ ಮಾಡೋದು ಅಷ್ಟೇ ಕೆಲಸ. ಮಾನಿಟರ್ ನಮ್ಮದು, ನಾವೇನು ಕೆಲಸ ಮಾಡಲ್ಲ. ಅಧಿಕಾರಿಗಳು ಇಟ್ಟು ದೊಡ್ಡ ಇಲಾಖೆ ಇದೆ ನಮ್ಮದು. 3-4 ಸಾವಿರ ವರ್ಕರ್ ಇದ್ದಾರೆ ಒಂದೊಂದು ಇಲಾಖೆಯಲ್ಲಿ, ಅವ್ರು ಮಾಡಬೇಕು. ನಾವೇನು ಹೋಗಿ ಮಾಡೋದಿಲ್ಲ. ಆದರೆ ಪ್ರಗತಿಪರ ಪರಿಶೀಲನೆ ಮಾಡ್ತೀವಿ ಅಷ್ಟೇ, 3 ತಿಂಗಳಿಗೋ 1 ತಿಂಗಳಿಗೋ. ಸೊ ಅಷ್ಟೇ ನಮ್ಮ ಜವಾಬ್ದಾರಿ. ಸೊ ಹೀಗಾಗಿ ಕೆಲಸ ಮಾಡೋರು ಅವ್ರಿಗೇನು ಇದು ಕೋರ್ಟು ಕಚೇರಿ ಲೋಕಾಯುಕ್ತ ಅವ್ರಿಗೇನು ಡಿಸ್ಟರ್ಬ್ ಇರೋಲ್ಲ ಅವರು. ಸರ್, ಈಗಿನ ಬೆಳವಣಿಗೆಗಳು ಆಡಳಿತದ ಮೇಲೆ ಪರಿಣಾಮ ಬೆಳಲ್ಲ, ಅದನ್ನು ಪಾಠ ಅದನ್ನು ಮಾಡ್ತೀವಿ, ಇದ್ರ ಕೆಲಸ ಮಾಡ್ತೀವಿ. ಈಗ ಮಾಡೋಲ್ಲ, ಈಗ ಜನನ ಅಟೆಂಡ್ ಮಾಡ್ತೀವಿ. ನಮ್ಮ ನಿನ್ನೆ ಕೂಡ 2 ಮೀಟಿಂಗ್ ಮಾಡಿದ್ವಿ. ಇವಾಗೂ ಮೀಟಿಂಗ್ ಇದೆ ನಮ್ಮ ಮಧ್ಯಾಹ್ನ. ಜನನ ಭೇಟಿ ಆಗ್ತೀವಿ. ಪಾಠ ಅಷ್ಟೇ ಇರೋದು, ಒಂದು ಭಾಗ. ಕಾನೂನು ಹೋರಾಟ, ರಾಜಕೀಯ ಹೋರಾಟ ಒಂದು ಭಾಗ ಅಷ್ಟೇ ರೀ. 24 hours ಅದನ್ನೇನು ನಾವು ಮಾಡೋಲ್ಲ. ಹೀಗಾಗಿ ಅದ್ರ ಪಾಡಿಗೆ ಅದು ನಡೀತಾರೆ, ಇದ್ರ ಪಾಡಿಗೆ ಇದು ನಡೀತೈತೆ ಎಲ್ಲ.